ಇಲ್ಲಿ ಆದ್ರೂ ಸಿಕ್ಕಿ ಬಿದ್ದಿಲ್ಲ ಮಗನ. ಊರವಡಿನ ಈ ನಾಗೇಗೌಡನ ಕಣ್ಣು ತಪ್ಪಿಸಿ ಈ ಊರಾಗ ತಿರುಗಕೊಂಡ ತಗಣಿಗೂ ಸಾಧ್ಯವಿಲ್ಲ. ಮಗನ ತಗಣಿ ಹೋದ್ರ ಸಾಯ್ತೈತಿ, ಆದ್ರ ನಮ್ಮ ಅಣ್ಣ ಹೋದ್ರ ಸಾಯೋದು ತಗಣಿ ಅಲ್ಲ. ನಿಮ್ಮತ್ತವ್ರ ಮೇಲೆ ಎರಿಗೆ ಸಾಯಿಸುವ ಸಾಹಸ ನಮ್ಮ ಅಣ್ಣ ಅವನು. ಓಹೋ, ಭಾರಿ ಗಂಡಸರು ನಿಮ್ಮ ಅಣ್ಣ. ಅದಕ್ಕಂತ ಒಂಟಿ ಆದ ಹೆಣ್ಣನ್ನು ಓಡಿಸ್ಕೊಂಡು ಬಂದು ತನ್ನ ಗಂಡಸ್ತನದ ಲಕ್ಷಣ ತೋರ್ಸಕತ್ತಾರಲ್ಲ ನಿಮ್ಮ ಅಣ್ಣ. ಬಾಯನ ಮಾತಿಗೆ ಒಂದಿಷ್ಟು ಮಿತಿ ಇರ್ಲಿ. ಒಂಟಿ ಹೆಣ್ಣನ್ನು ಓಡಿಸಿಕೊಂಡು ಬಂದ ಹೇಳಿ ನಾನಲ್ಲ, ಮಗಳನ್ನು ನಾನೇನು ಎಳೆದುಕೊಂಡು ತಂದಿಲ್ಲ, ಪ್ರೀತಿಯಿಂದ ಕರೆದುಕೊಂಡು ತಂದಿದ್ದೇನೆ. ನನ್ನ ಪ್ರೀತಿಗೆ ಅವಳು ಮೆಚ್ಚಿದಳೆ, ಅವಳ ಪ್ರೀತಿಗೆ ನಾನು ಮೆಚ್ಚಿದ್ದೇನೆ. ಮದುವೆ ಆಗದ್ದು ಈಗ ಇವಳು ನಿಮ್ಮ ಮಗಳಲ್ಲ, ನನ್ನ ಹೆಂಡತಿ. ನಮ್ಮಿಬ್ಬರ ಬಗ್ಗೆ ಮಾತಾಡೋದಕ್ಕೆ ನಿಮಗೇನು ಅಧಿಕಾರ ಹೋಗಿ ಬಿಡಬೇಕೆ? ಪ್ರತಾಪ್, ಏನು ನೋಡ್ತಾ ನಿಂತಿರುವೆ? ಹೊಡೆಯನಿಗೆ ಒಬ್ಬ ಮಾಮೂಲಿ ಮನುಷ್ಯ ಮಾತಾಡಕತ್ತಾನಂದ್ರ ಕೇಳಿಸ್ಕೊಂಡು ಸುಮ್ಮನೆ ನಿಂತಿರುವಲ್ಲೋ. ತೆಗೆದುಕೋ ಕಾಡದ ಕೈಯನ್ನು ಬಂದುಕೊಂಡು ಬಿಡು ಈ ಮಕ್ಕಳನ್ನು. ಏ ಕಾರ್ಯ ತೆಗೆದುಕೊಂಬಾರಲೇ ಬಂದೂಕು. ಯಪ್ಪ ಗೌಡ್ರ, ಇವ್ರಿಗೆ ಬಂದೂಕ್ ತೊಗೊಂಡು 2 ಗುಂಡ್ ಹಾಕಿ ಕೊಲ್ಲಪ್ಪದು. ಇವ ಏನು ಸಿಂಧೂರ್ ಲಕ್ಷ್ಮಣ ಬಿ ಅಲ್ಲ, ಸಂಗೋಡ್ ರಾಯಣ ಬಿ ಅಲ್ರಿ. ಅವ್ನು ಕೊಯ್ಯ ಕೊಡ್ತೀವಿ, ಕೊಯ್ಯಮ್ರಿ. ಯಾಕೆ ಹಾಳು ಮಾಡ್ತೀವಿ? ಓ ತೊಂಬತ್ರಿ ತರ್ತಾರೆ. ನೋಡ್ರಿ, ಇಲ್ಲಿವರೆಗೂ ನಿಮ್ಮ ಅಪ್ಪಣೆ ಆಗಿಲ್ಲ ಅಂತ ಸುಮ್ಮನಿದ್ದೆ. ಈಗ ನೀವು ಅಪ್ಪಣೆ ಕೊಟ್ಟಿರಲ್ಲ, ಈಗ ನೋಡಿ ನನ್ನ ಪ್ರತಾಪನ ಪವರ್ ಎಷ್ಟು ಅಂತ. ಈ ಇಬ್ಬರು ಸೂಳೆ ಮಕ್ಕಳ ಹೆಣ ಹದ್ದಕ್ಕಾಗೆ ಸಿಟ್ಟು ಮುಟ್ಟದಿಲ್ಲ, ಹಾಗೆ ಮಾಡುತ್ತೇನೆ. ಅಪ್ಪ, ಏನ್ ಮಾಡ್ತಾ ಇದೀಯ ನೀನು? ಹೀಗೆ ತಾನೇ ನನ್ನ ಹಣೆಗೆ ಸಿಂಧೂರ ಇಟ್ಟು ಮುತ್ತದ ಸ್ಥಾನ ಕೊಟ್ಟಿದ್ದಾರೆ ಈ ನನ್ನ ಪತಿ. ಅವ್ರನ್ನ ಏನಿನ ದುರಹಂಕಾರದಿಂದ ಸಾಯಿಸ್ಬಿಡ್ತೀಯನಪ್ಪ, ಸಾಯಿಸ್ಬಿಡ್ತೀಯ. ನೋಡು, ಹೇಗೆ ಆ ದೇವರು ನನ್ನ ಆಸೆಯನ್ನು ಈಡೇರಿಸ್ಬಿಟ್ಟ. ಇವ್ರಿಗಿಂತ ಮೊದಲು ನನ್ನನ್ನು ಸಾಯಿಸಪ್ಪ, ನನ್ನ ಮುತ್ತೈದೆಯಾಗಿ ಸಾಯ್ತೇನೆ, ನನ್ನನ್ನು ಸಾಯಿಸ್ಬಿಟ್ಟು. ಗೌರಿ, ನೀನು ನನ್ನ ಮಗಳು, ಇಲ್ಲಿಂದ ದೂರ ಸರದ ನಿಲ್ಲು. ಹೌದಪ್ಪ, ನಾನು ನಿನ್ನ ಮಗಳು, ಆದ್ರೆ ಈಗಲ್ಲ. ನಾನು ಜಗದೀಶನ ಸತಿ. ನನಗೆ ಜಗದೀಶ ಯಾವುದೇ ಕಾರಣಕ್ಕೂ ನಾನು ಬಿಡುವುದಿಲ್ಲ. ಒಂದು ವೇಳೆ ನನ್ನ ಪತಿಯನ್ನು ನೀನು ಕೊಲ್ಲಲು ಮುಂದಾದ್ರೆ ನಿನಗೆ ನನ್ನ ಹೆತ್ತ ತಾಯಿ ಆಣೆಯಾಗಿದೆಯಪ್ಪ, ಆಣೆ ಆಗಿದೆ. ಆನೆಟ್ಟು ಅನಾಹುತ ಮಾಡಿಬಿಟ್ಟಿಲ್ಲ ಆ ಮಗಳೇ. ಪ್ರತಾಪ್, ಬಿಡೋಣ. ನನ್ನ ಮಗಳು ಅನೇಕ ಮಾತ್ರಕ್ಕೆ ನಾ ಸೋತಿನಂತ ತಿಳಿಬೇಡಿ. ನನ್ನ ಮಗಳು ಅನೇಕದು ನಿಮ್ಮನ್ನು ಕೊಲ್ಲಬೇಡಂತ, ಚಿತ್ರಹಿಂಸೆ ಕೊಡಬೇಡಂತ ಹೇಳಿಲ್ಲ. ಹಿಂದಿನಿಂದ ಗೌಡ್ರ ಮನೆತನದ ಬ್ಯಾಂಕಿ ನಿಮ್ಮನ್ನು ಚಿತ್ರಹಿಂಸೆ ಕೊಟ್ಟಿ ಬದುಕಿದ್ದು ಸಂತತಿ ಮಾಡಿ ತೋರಿಸಲಿಲ್ಲ. ನನ್ನ ಹೆಸರು ಹತ್ತೂರು ಮನೆಯನ್ನಾಗೆ ಗೌಡನಲ್ಲ. ಗೌರಿ, ಯಾವಾಗ ನೀನೊಂದು ಮನೆ ತೋರಿದಂತ ಸಾಹಸ ಕೈ ಹಾಕಿದೆ, ನನ್ನ ಕರು ನಿನ್ನ ಮಗಳು ಅಂತೂ ಒಪ್ಪಿದರು, ನನ್ನ ಮನಸ್ಸು ಒಪ್ಪೋದಿಲ್ಲ. ಏ ಗೌರಿ, ಒಂದಲ್ಲ ಒಂದು ದಿನ ಈ ಗಟ್ಟು ವೈರಿಯನ್ನು ಧಿಕ್ಕರಿಸಿ
ನನ್ನ ಮನೆ ಸೇರುವಂಗ ಮಾಡಲಿಲ್ಲ. ನಾನು ಹಸ್ತೂರ ಒಡೆಯನ್ನಾಗೇ ಗೌಡನೆಲ್ಲ. ಮಕ್ಕಳ ನಮ್ಮ ಅವ್ವ ಆಣೆ ಇಟ್ಟಾಳಂತ ಇವತ್ತು ಉಳ್ಕೊಂಡ್ರಿ ಮಕ್ಕಳ. ಇಲ್ಲ ಅಂದ್ರೆ ನಿಮ್ಮ ರುಂಡ ಚಂಡ ಹಚ್ಚಿ ಬಿಡ್ತಿದ್ದೇವ್ ಮಕ್ಕಳು. ಕಾಕುನ ಉಳ್ಕೊಳಕ ನಾವೇನು ಹೇಳಿಗಳಲ್ಲ. ನಿನಗ ಒಂದು ಕೈ ತುಳಿತ ಯಪ್ಪ ನಮ್ ಗೌಡ್ರು ಹೋದ್ರನ್ರಿ ಹೋದ್ ತಮ್ಗಳ. ಏನು ಮಾಡ್ಬೇಡ್ರಿ ಯಪ್ಪ, ನಮ್ ಗೌಡ್ರು ಇದ್ದಾಳಯ್ಯ ನಮ್ಮ ದರ್ಪಾರು ಯಪ್ಪ. ನಾ ಬರ್ತೀನೋ ಅಬ್ಬ, ಅಂತೂ ಬಂದ ಗಂಡಂತರ ತಂದೆಯಿಂದಾಗಿ ತಾನೇ ತಪ್ಪಿ ಹೋಯ್ತು. ಅಷ್ಟೇ ಇಲ್ಲ ಎಷ್ಟೇ ಗಂಡಂತರ ಬಂದರು ಕೆವಳಿಂದ ಕಾಪಾಡ್ತಾ ಇದೆಯಾ ನಾವು ನಂಬಿರುವ ನಮ್ಮ ತಂದೆ. ಆದರೆ ನಿಮ್ಮ ತಂದೆಯವರ ಮಾತು ಕೇಳಿದರೆ ನಾವು ಮಾತ್ರ ಸ್ವಲ್ಪ ಎಚ್ಚರದಿಂದ ಇರಬೇಕು. ಏಕೆಂದರೆ ಏನಾದರೂ ಮೋಸದ ಜಾಲ ಬೀಸಿ ಆ ಬೆಲೆಯಲ್ಲಿ ನೀವು ಸಿಕ್ಕಿ ಸೋತು ಹೋದರೆ ಮುಗಿತು ಅತ್ತಿಗೆ ನಿಮ್ಮ ಜೀವನವನ್ನು